ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಈಗ ತೋಟಕ್ಕೆ ಬಂದಿದ್ದೆ. ನಾನು ಆಯ್ತೀನಿ ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ, ಯಾವಾಗ ಮುಗಿಸ್ತೀನಿ ಅಂತಲೇ ಗೊತ್ತಿಲ್ಲ. ನಾಳೆ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಮನೆಯನ್ನು ಖಾಲಿ ಮಾಡಬೇಕು. ಹಾಗಾಗಿ ಕೆಲಸ ಬೇಗನೆ ಶುರು ಹಚ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಹೆಲ್ತ್ ಅಷ್ಟು ಸರಿಯಾಗಿಲ್ಲ. ಕೆಲಸ ಜಾಸ್ತಿ ಅಂತನೋ ಅಥವಾ ಹುಷಾರಿಲ್ದಂಗೆ ಆಗ್ತಾಯಿದೆಯೋ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಾಡಿ ಅಷ್ಟು ಫ್ರೀ ಇಲ್ಲ ಕೆಲಸ ಮಾಡೋದಕ್ಕೆ. ಸ್ವಲ್ಪ ಮಾಡಿದ್ರೂ ಬೇಗನೆ ಸುಸ್ತಂತ ಅನಿಸುತ್ತೆ, ಟಯರ್ಡ್ ಫೀಲ್ ಆಗ್ತಾಯಿದೆ. ಹಾಗಾಗಿ ಒಂದು ಸಲ ಹಾಸ್ಪಿಟಲ್ಗೆ ಹೋಗಿ ಬರಬೇಕು, ಇವತ್ತು ತೋರಿಸ್ಕೊಂಡು ಬರೋಣ ಅಂತ. ಯಾಕೋ ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ, ಒಂಥರ ಬಾಡಿ ಪೇಯ್ನ್ ಇದೆ. ಹಾಗಾಗಿ ಹೋಗಿ ಬರೋಣ ಅಂತ, ಹಸ್ಗಳು ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಡಿ ಹುರುಳಿಕಾಳು ಚಟ್ನಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಹುರುಳಿಕಾಳು ಚಟ್ನಿ ಮತ್ತು ಹುಚ್ಚೆಳ್ಳು ಚಟ್ನಿ. ನಾನು ಮಾಡೋದು ಸ್ವಲ್ಪ ಕಡಿಮೆ, ಹಾಗಾಗಿ ಇವತ್ತು ಕೇಳ್ತಾಯಿದ್ರು ಅಂತ ಅದನ್ನೇ ಮಾಡಿದೆ. ನನಗೆ ಅಷ್ಟೊಂದೇನು ಚಟ್ನಿ ಇಷ್ಟ ಆಗೋದಿಲ್ಲ. ನನಗೆ ಚಪಾತಿ, ರೊಟ್ಟಿ, ಕಡುಬು, ದೋಸೆ ಯಾವುದಕ್ಕಾದ್ರೂ ಖಾರ ಅಥವಾ ಪಲ್ಯ ಥರ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಚಟ್ನಿ ಅಷ್ಟೊಂದು ಇಷ್ಟಪಡೋದಿಲ್ಲ. ಹುರುಳಿಕಾಳು ಚಟ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಅವಾಗವಾಗ ಮಾಡ್ತಾಯಿರ್ತೀನಿ. ಬೆಳಗ್ಗೆನೇ ಅಂಬಲಿ ಎಲ್ಲ ಮಾಡಿಟ್ಟೆ. ನನ್ನ ವಾಯ್ಸ್ ಎಕೋ ಕೇಳಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮನೆಯೆಲ್ಲ ಪೂರ್ತಿ ಖಾಲಿಯಾಗಿದೆ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮಾತಾಡಿದ್ರೂ ಕೂಡ ಅದು ಜೋರಾಗಿ ಕೇಳಿಸ್ತಾ ಇದೆ. ಹೇಗೆ ಬರ್ತಾ ಇದೆಯೋ ಗೊತ್ತಿಲ್ಲ. ಅಂಬಲಿ ಎಲ್ಲ ಮಾಡಿಟ್ಟ ಮೇಲೆ ನಾನು ಕೂಡ ತಿಂಡಿ ಮಾಡಿದೆ. ಹಾಸ್ಪಿಟಲ್ಗೆ ಹೋಗೋದಿತ್ತು. ಹಾಸ್ಪಿಟಲ್ಗೆ ಹೋಗಿ ಬಂದ ಮೇಲೆ ಮನೆ ಖಾಲಿ ಮಾಡೋದಿತ್ತು. ನನ್ನ ಮಕ್ಕಳು ಇಬ್ಬರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ, ತುಂಬ ಕೆಲಸ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಒಬ್ಬಳೇ ಮಾಡಬೇಕಿತ್ತು ಅಂದರೆ ಕಷ್ಟ ಆಗೋದು. ಅಂದರೆ ಅವ್ರು ಸಣ್ಣವ್ರು ಇರ್ಬೋದು, ಬಟ್ ಅಷ್ಟು ಸಲ ಪಾತ್ರೆನೆಲ್ಲ ಒಳಗಿರೋದನ್ನೆಲ್ಲ, ಅಂದರೆ ಜಾಸ್ತಿ ಪಾತ್ರೆ ಇದೆ, ಹಾಗಾಗಿ ತೊಗೊಂಡು ಬಂದು ಆಚೆ ಇಡ್ತಾಯಿದ್ರು. ಅವ್ರ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ನಾನು ಒಬ್ಬಳೇ ಮಾಡೋದಾದರೆ ತುಂಬಾ ಕಷ್ಟ ಆಗಿರೋದು. ಅವರಿಬ್ರಿಗೂ ಏನೋ ಒಂಥರ ಖುಷಿ, ಏನೋ ಒಂಥರ ಫುಲ್ ಜೋಶಲ್ಲಿದ್ದರು. ಎಷ್ಟು ಸಲ ಬೇಕಾದ್ರೂ ಆಚೆ ಒಳಗೆ ಓಡಾಡ್ತಾಯಿದ್ರು. ನಾನೇ ಖಾಲಿ ಮಾಡ್ತೀನಿ ಅಮ್ಮ, ನೀನು ಬರಬೇಡ, ನೀನು ಆಚೆಲಿ ಜೋಡಿಸು, ನಾನು ಒಳಗಿರೋದನ್ನೆಲ್ಲ ಆಚೆಲಿ ತೆಕ್ಕೊಡ್ತೀನಿ ಅಂತ. ಹಿಂದಿನ ಒಳಗಲ್ಲಿ ತೋರಿಸಿದೆ. ಮೇಲ್ಗಡೆ ಇದ್ದಂತಹ ಪಾತ್ರೆ ಎಲ್ಲ ಕೆಳಗಿಟ್ಟಿದ್ದೆ. ಆಲ್ಮೋಸ್ಟ್ ಇವಾಗ ಎಲ್ಲದನ್ನು ಆಚೆಗೆ ಇಡ್ತಾ ಇದ್ದೀನಿ. ಬಾಕ್ಸಲ್ಲಿ ಏನೇನಿದೆ ಎಲ್ಲದನ್ನು ಒಂದು ಕವರಿಗೆ ಹಾಕಿ ಸಪ್ರೇಟಾಗಿ ಅದನ್ನು ಎತ್ತಿಟ್ಟು ಎಲ್ಲದನ್ನು ಖಾಲಿ ಮಾಡಬೇಕು. ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ. ಇವಾಗ ಬೇರೆ ಹೆಡೇಕ್ ಶುರುವಾಗ್ಬಿಟ್ಟಿದೆ. ಎಷ್ಟಾಗುತ್ತೆ ಅಷ್ಟು ಟ್ಯಾಬ್ಲೆಟ್ ತೊಗೊಳ್ಳೋದು, ರೆಸ್ಟ್ ಮಾಡೋದು, ಅಥವಾ ಹಾಸ್ಪಿಟಲ್ಗೆ ಹೋಗಿ ಬರೋದು, ಮತ್ತು ಕೆಲಸ ಶುರು ಹಚ್ಕೊಳ್ಳೋದು. ಅವರಿಬ್ಬರಿಗೆ ಏನೋ ಒಂಥರ ಖುಷಿ, ಜೋಶಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರೆಲ್ಲ ಆಚೆ ಕಡೆ ತಂದು ಅಲ್ಲಿ ಜೋಡಿಸ್ತಾಯಿದ್ರು. ಅಂದರೆ ಅವ್ರಿಗೆ ಒಂದು ಕಡೆಯಿಂದ ಇಡೋದಕ್ಕೆ ಬರೋದಿಲ್ಲ, ಹಾಗಾಗಿ ಒಂದು ಹತ್ರ ಅವ್ರು ತಂದು ಇಡ್ತಾಯಿದ್ರು. ನನಗೆ ಯಾವ ಥರ ಬೇಕು, ಅಂದರೆ ಜಾಗ ಎಲ್ಲದೂ ಸೆಟ್ ಆಗಬೇಕಲ್ಲ, ಜಾಸ್ತಿ ಇದೆಯಲ್ಲ, ಹಾಗಾಗಿ ನನಗೆ ಯಾವ ಥರ ಬೇಕೋ ಆ ಥರ ನಾನು ಇಟ್ಕೊಳ್ತಾ ಇದ್ದೆ. ಅವರು ಒಳಗಿಂದ ತಂದು ಆಚೆ ಕೊಡ್ತಾಯಿದ್ರು. ನಾನು ಆಚೆಲಿರೋ ಪಾತ್ರೆ ಈ ಥರ ಜೋಡಿಸ್ಕೊಳ್ತಾ ಇದ್ದೆ. ತುಂಬ ಜನ ಗೆಸ್ ಮಾಡ್ತಾ ಇದ್ದೀರಾ, ಹಾಗೆ ಮನೆ ಖಾಲಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಈ ವ್ಲಾಗಲ್ಲಿ ಹೇಳೋದಿಲ್ಲ, ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ಅಂದರೆ ನಾಳೆ ವ್ಲಾಗಲ್ಲಿ ನಿಮಗೇ ಗೊತ್ತಾಗುತ್ತೆ ಏನು ಎತ್ತ ಅಂತ. ಪಾತ್ರೆ ಎಲ್ಲ ಒಂದು ಸಲ ಜೋಡಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಕೆಲಸ ಎಷ್ಟೇ ಕಷ್ಟ ಆಗಿರ್ಬೋದು, ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಇದ್ದರೆ, ಆ ಕೆಲಸ ನಮಗೆ ಖುಷಿ ಕೊಡ್ತಾ ಇದ್ದರೆ ಖಂಡಿತವಾಗಿಯೂ ಎಷ್ಟೇ ಕೆಲಸ ಬೇಕಾದ್ರೂ ಮಾಡ್ಬೋದು, ಕಷ್ಟ ಅಂತ ಅನಿಸೋದಿಲ್ಲ. ಅದೇ ನಮಗೆ ಆ ಕೆಲಸದಲ್ಲಿ ಖುಷಿ ಇಲ್ಲ, ಅಥವಾ ನನಗೆ ಆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಂದು ಸಣ್ಣ ಕೆಲಸನೂ ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ನನಗದು ಎಷ್ಟೋ ಸಲ ನನಗೆ ಅದು ನಿಜ ಅಂತ ಅನಿಸಿದೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಹೊತ್ತು ಫ್ರೀ ಇಲ್ಲ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇದ್ದೀನಿ. ಬಟ್ ನನಗೆ ಈ ಕೆಲಸದಲ್ಲಿ ಖುಷಿ ಇದೆ. ಹಾಗಾಗಿ ಸುಸ್ತಂತೂ ಖಂಡಿತ ಬಾಡಿ ಆಗ್ತಾ ಇರುತ್ತೆ, ಆದರೂ ಮನಸ್ಸು ಇನ್ನೂ ಮಾಡಬೇಕು ಅಂತ ಅನಿಸುತ್ತೆ. ಎಷ್ಟಾಗುತ್ತೆ ಅಷ್ಟು ತೆಗೆಯೋಣ ಅಂತ ಅಂದ್ಕೊಂಡು ಎಲ್ಲ ತೆಗಿತಾ ಇದ್ದೆ. ಕೆಲವೊಂದು ಸಲ ಹೇಗೆ ಅಂತಂದರೆ ಲೇಸಿ ಆಗಿಬಿಟ್ಟಿರ್ತೀವಿ, ಯಾವ ಕೆಲಸನೂ ಮಾಡಬೇಕು ಅಂತ ಅನ್ನಿಸ್ತಾ ಇರೋದಿಲ್ಲ. ಅವಾಗ ಎದ್ದು ಬರೀ ಕಸ ಗುಡಿಸಿ ನೆಲ ಒರೆಸೋದೇ ಕಷ್ಟ ಅಂತ ಫೀಲ್ ಆಗ್ತಾ ಇರುತ್ತೆ. ಬಟ್ ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕೆಲಸ ಮಾಡಿದ್ರೂ ಇನ್ನೂ ಮಾಡಬೇಕಂತ ಅನ್ನಿಸ್ತಾ ಇದೆ.
ಅಡುಗೆ ತಿಂಡಿ ಕೆಲಸ ಜೊತೆಗೆ ಈ ಕೆಲಸ ಕೂಡ ಆಗಿದೆ, ಹಸ್ಗಳ ಕೆಲಸ ಇದೆ, ಯೂಟ್ಯೂಬ್ ಕೆಲಸ ಇದೆ. ವ್ಯೂಸ್ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ವ್ಯೂಸ್ ಅಂತೂ ಜಾಸ್ತಿ ಬರ್ತಾ ಇಲ್ಲ. ಆದ್ರೂ ಕೂಡ ನಾನು ವಿಡಿಯೋ ಹಾಕೋ ಸ್ಟಾಪ್ ಮಾಡಿಲ್ಲ. ಎಡಿಟಿಂಗ್ ಕೆಲಸ, ಥಂಬ್ನೈಲ್ ಹಾಕೋದು, ಟೈಟಲ್ ಹಾಕೋದಾಗಿರ್ಬೋದು, ಈ ಥರ ಎಲ್ಲ ಕೆಲಸನೂ ಕೂಡ ಇದೆ. ಎಲ್ಲ ಕೆಲಸನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಒಂಥರ ಬ್ಯುಸಿ ಡೇ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಖಾಲಿ ಬಾಕ್ಸ್ನೆಲ್ಲ ಎತ್ತಿಟ್ಟೆ. ಯಾವ್ಯಾವ ಬಾಕ್ಸಲ್ಲಿ ಏನೇನಿದೆ ಎಲ್ಲದನ್ನೂ ಒಂದು ಕವರಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಡೀಪ್ ಕ್ಲೀನ್ ಅಲ್ವಾ, ಹಾಗಾಗಿ ಯಾವುದೂ ಮಿಸ್ ಆಗಬಾರ್ದು, ಎಲ್ಲದನ್ನೂ ನೀಟಾಗಿ ಆಗಬೇಕು ಅಂತ. ಒಳಗಡೆ ಎಷ್ಟೆಲ್ಲ ಪಾತ್ರೆ ಆಯಿತು ಎಲ್ಲದನ್ನು ತಗೊಂಡು ಬಂದು ಆಚೆ ಹಾಕಿದ್ದೀವಿ. ನೋಡಿ ಇವಾಗ ಒಂದತ್ರ ನೋಡೋಕೆ ಈ ಥರ ಕಾಣಿಸ್ತಾ ಇದೆ. ಕೆಲವೊಂದು ಸಲ ಏನೇ ನೋಡಿದ್ರೂ ತೊಗೊಳ್ಬೇಕು ಅಂತ ಅನಿಸುತ್ತೆ, ಎಲ್ಲದೂ ಬೇಕು ಅಂತ ಅನಿಸುತ್ತೆ. ಬಟ್ ಡೀಪ್ ಕ್ಲೀನ್ ಮಾಡುವಾಗ, ಮನೆ ಕ್ಲೀನ್ ಮಾಡುವಾಗ ಯಾಕಪ್ಪ ಇಷ್ಟು ಬೇಕು ಅಂತ ಅನಿಸೋದಂತೂ ಖಂಡಿತ. ಈಗ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಇಟಾಚಿ ಅವ್ರ ಕೆಲಸಕ್ಕೆ ಬಂದಿದ್ದಾರೆ, ಅವರಿಗೆ ನಮಗೆ ಸೇರಿ ತಿಂಡಿ ಮಾಡ್ತಾ ಇದ್ದೀನಿ. ನನಗೆ ಅನಿಸುತ್ತೆ ಇವಾಗ ಉಪ್ಪಿಟ್ಟೆಲ್ಲ ಯಾಕೆ ಮಾಡೋರು, ಆವಾಗ ನಮ್ಮಮ್ಮ ಎಲ್ಲ ಟೈಮ್ ಇಲ್ಲ ಅಂತಂದಾಗ ಯಾಕೆ ಉಪ್ಪಿಟ್ಟು ಮಾಡೋರು ಅಂತ ನನಗೆ ಇವಾಗ ತುಂಬ ಸಲ ಅನಿಸುತ್ತೆ. ಏನೂ ತಿಂಡಿ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂತ ಅಂದರೆ, ಅಥವಾ ಟೈಮ್ ಇಲ್ಲ ಅಂತಂದಾಗ ಬೇಗನೆ ಆಗಿಬಿಡುತ್ತೆ. ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಇತ್ತು ಕೆಲಸ, ಅದನ್ನೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಶುರು ಮಾಡಿದೆ. 3 ರೂಮ್ ಇದೆ, ಹಾಗಾಗಿ ಎಲ್ಲ ಹತ್ರನೂ ಈ ಥರ ಏನಾದರೂ ಒಂದು ಲಗೇಜ್ ಇದೆ. ಎಲ್ಲದನ್ನು ತೆಗೆದು ಆಚೆ ಇಟ್ಟು ಜಾಗ ಕ್ಲಿಯರ್ ಮಾಡೋ ಅಷ್ಟರಲ್ಲಿ ಒಂದು ಕಡೆ ಲಗೇಜ್ ತೆಗ್ದು ಆ ಜಾಗ ಖಾಲಿ ಮಾಡಬೇಕು ಅಂತ ಇನ್ನೊಂದು ಕಡೆ ಇಟ್ಟರೆ, ಆ ಜಾಗನೂ ಬೇಕೋ ಅದನ್ನು ಖಾಲಿ ಮಾಡಿರಿ ಅಂತಾರೆ. ಆ ಲಗೇಜ್ ತೊಗೊಂಡೋಗಿ ಇನ್ನೊಂದು ಹತ್ರ ಇಡೋದು, ಮತ್ತು ಆ ಜಾಗನೂ ಕ್ಲಿಯರ್ ಮಾಡಿರಿ ಅಂತಾರೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸಿದ್ವಿ. ನನ್ನ ಮಗಳು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾಳೆ. ನೋಡಿ ಟಿ ವಿ ನೋಡ್ತಾ ಹಾಗೇ ಮಲಗಿದ್ಲು. ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಉಲ್ಟಾ ಹಾಗೇ ಮಲಗಿದ್ದಾಳೆ. ನಾನು ಎಷ್ಟು ಖುಷಿಯಾಗಿ ಇದ್ದೀನಿ ಈ ಕೆಲಸ ಮಾಡೋದ್ರಲ್ಲಿ, ನನ್ನ ಮಕ್ಕಳು ಕೂಡ ಅಷ್ಟೇ ಖುಷಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಕ್ಯೂಟಾಗಿ ಮಲಗಿದ್ಲು. ಹಾಗೆ ನೀರು ಬಿಟ್ಟರು, ನೀರೆಲ್ಲ ಖಾಲಿ ಆಗಿತ್ತು. ಹಾಗಾಗಿ ಎಲ್ಲ ಥರನೂ ಡ್ರಮ್ಗಳೆಲ್ಲ ತೊಳೆದು ನೀರು ಇಟ್ಕೊಂಡೆ. ಹಾಗೆ ಮನೆ ಮುಂದೆಲ್ಲ ಕ್ಲೀನ್ ಮಾಡಿಕೊಂಡೆ. ಡಸ್ಟ್ ಅಂತೂ ಬರ್ತಾನೆ ಇರುತ್ತೆ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಕಡೆ ಶುಂಠಿ ಇದೆ. ಶುಂಠಿ ಇರೋದ್ರಿಂದ ಈ ರೂಮಲ್ಲಿ ಇರೋದು ಕಿಂಗ್ ಸೈಜ್ ಬೆಡ್, ಹಾಗಾಗಿ ಆಚೆ ತೆಗಿಬೇಕು. ಅದು ನಮ್ಮ ಮಂಚ ಅಂತ ಅಂದರೆ ಶುಂಠಿ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು, ಅಂದರೆ ಆ ಜಾಗ ಕ್ಲೀನ್ ಮಾಡಬೇಕು. ಹಾಗಾಗಿ ಈ ರೂಮಿಗೆ ಲಗೇಜ್ ಎಲ್ಲ ತುಂಬಿದ್ದೀನಿ. ಹಾಗಾಗಿ ಒಳಗಿದ್ದನ್ನೆಲ್ಲ ತೊಗೊಂಡು ಬಂದು ಆಚೆಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಐಟಮ್ಸ್ ಬೇಕಿತ್ತು ತರೋದಕ್ಕೆ ಕೇಳಿದ್ರು, ಎಲ್ಲ ಐಟಮ್ಸ್ ಕೂಡ ಬಂದಿತ್ತು. ಈಗ ನಾಳೆಗೆ ಬರ್ತೀವಿ ಅಂತ ಹೇಳಿದ್ದಾರೆ, ನೋಡಬೇಕು ಯಾವಾಗ ಬರ್ತಾರೆ ಅಂತ. ಇವತ್ತು ಬರ್ತೀವಿ ಅಂತ ಹೇಳಿದರು, ಹಾಗಾಗಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬಟ್ ಏನೋ ಕೆಲಸ ಇತ್ತಂತೆ ಅವರಿಗೆ, ಇವತ್ತು ಬರೋದಕ್ಕಾಗೋದಿಲ್ಲ, ನಾಳೆಗೆ ಬರ್ತೀವಿ ಅಂತಂದರು. ನನಗೆ ಮಧ್ಯಾಹ್ನದವರೆಗೂ ಅವ್ರು ಬರೋದಿಲ್ಲ ಅಂತ ಗೊತ್ತಿರಲಿಲ್ಲ. ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇಟಾಚಿ ಅವ್ರು ಬಂದಿದ್ದರು, ಅವ್ರಿಗೆ ತಿಂಡಿ ಕೊಡಬೇಕಿತ್ತು. ಟ್ರಂಚ್ ಓಪನ್ ಮಾಡ್ತಾಯಿದ್ರು. ಇವಾಗ ಇದಕ್ಕೇ ಶುಂಠಿ ಹಾಕೋದು. ಇದು ನಮ್ಮದೇ ತೋಟಕ್ಕೆ ಈ ಸಲ ಹಾಕ್ತಾಯಿದ್ದೀವಿ. ಈ ಕಡೆ ಅಂತೂ ಸಿಕ್ಕಾಬಟ್ಟೆ ಜಮೀನು, 1 ವರ್ಷಕ್ಕೆ ಮಾಡ್ಕೊಳ್ತೀನಿ ಅಂದರೂ ಸಿಕ್ಕಾಬಟ್ಟೆ ರೇಟ್ ಇದೆ. ಆಮೇಲೆ 8-10 ವರ್ಷ ಒಂದು ಜಮೀನಿಗೆ ಹಾಕಿದ ಮೇಲೆ ಶುಂಠಿನ ಮತ್ತದಕ್ಕೆ ಹಾಕೋದಕ್ಕೆ ಬರೋದಿಲ್ವಂತೆ. ಇದಕ್ಕೊಂದು ಸಲನೂ ಹಾಕಿಲ್ಲ ನಾವು, ಇದೇ ಫಸ್ಟ್ ಟೈಮ್ ಹಾಕ್ತಾ ಇರೋದು. ಹಾಗಾಗಿ ಗಿಡ ಎಲ್ಲ ಸ್ವಲ್ಪ ಬೆಳ್ಕೊಂಡಿತ್ತು, ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿದ್ದಾರೆ. ಬ್ಯಾಸೆ ಹೊಡಿಸಿ ಎಲ್ಲ ಕ್ಲೀನ್ ಆಗಿತ್ತು. ಈಗ ಟ್ರಂಚ್ ಓಪನ್ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಕೋರ್ಟಿಗೆ ಲೇಟ್ ಆಯಿತು ಅಂತ ಹಾಗೇ ಹೊರಟರು. ನೀನೇ ಹೋಗಿ ಕೊಟ್ಬಾ ಅಂತ ಅಂದರು. ಹಾಗಾಗಿ ನಾನೇ ತಿಂಡಿ ಕೊಟ್ಟು ಹೋಗೋಣ ಅಂತ ನಾನು ಲಡ್ಡು ಇಬ್ಬರು ಕೂಡ ಬಂದಿದ್ದು. ಆ ಲಡ್ಡುಗಂತೂ ಫುಲ್ ಖುಷಿ ನೋಡೋದಕ್ಕೆ. ಈ ಥರ ಕೆಲಸ ಮಾಡೋದನ್ನೆಲ್ಲ ಲಡ್ಡು ನೋಡೇ ಇಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ತೋರಿಸ್ತಾ ಇದ್ದೆ. ಅವಳಂತೂ ಫುಲ್ ಖುಷಿಯಿಂದ ನೋಡ್ತಾ ಇದ್ಲು. ನೋಡಿ ಈ ಸಲ ಇಷ್ಟು ಜಮೀನಿಗೆ ಹಾಕ್ತಾಯಿದ್ದೀವಿ. ಶುಂಠಿ ಕೆಲಸ, ದಾಳಿಂಬೆ ಕೆಲಸ ಎರಡೂ ಕೂಡ ಒಟ್ಟೊಟ್ಟಿಗೆ ಶುರುವಾಗುತ್ತೆ. ಒಂದೊಂದು ಸಲ ಒಂದೊಂದು ಕೆಲಸ, ಅಂದರೆ 6 ತಿಂಗಳು ಈ ಕೆಲಸ 6 ತಿಂಗಳು ಆ ಕೆಲಸ ಇದ್ದಿದ್ರೆ ಸರಿ ಹೋಗೋದು. 2 ಒಂದೇ ಸಲ ಶುರುವಾಗುತ್ತೆ, 2 ಒಂದೇ ಸಲ ಮುಗ್ದೋಗುತ್ತೆ. ತಿಂಡಿ ಕೊಡಬೇಕಿತ್ತು, ಹಾಗಾಗಿ ತಿಂಡಿ ಕೊಟ್ಟು ಅವ್ರನ್ನ ಕರೆದೇ ಬರ್ತೀವಿ ಅಂತ ಅಂದರು. ಕೆಳಗಿಟ್ಟು ಹೋಗೋದು ಬೇಡ ಅಂತ ಅವ್ರು ಬರೋದನ್ನು ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗಳು ಕೂಡ ತುಂಬ ಖುಷಿಯಿಂದ ಅದನ್ನು ನೋಡ್ತಾ ಇದ್ಲು. ಹಾಯ್ ಫ್ರೆಂಡ್ಸ್, ಈಗ ತೋಟಕ್ಕೆ ಬಂದಿದ್ದೆ. ಇಟಾಚಿ ಅವ್ರು ಕೆಲಸಕ್ಕೆ ಬಂದಿದ್ದರು, ಹಾಗಾಗಿ ತಿಂಡಿ ಕೊಡೋದಿತ್ತು. ನನ್ನ ಹಸ್ಬೆಂಡ್ ಕೋರ್ಟಿಗೆ ಲೇಟ್ ಆಗುತ್ತೆ ಅಂತ ಬೇಗನೆ ಹೋದರು. ನಾನೇ ತಿಂಡಿ ತೊಗೊಂಡು ಬಂದಿದ್ದೆ. ಹಾಗೆ ಶುಂಠಿ ಅವ ಸ್ವಲ್ಪ ಕಿತ್ತಿದ್ವಲ್ಲ, ಅಲ್ಲಿ ಶುಂಠಿ ಆಯ್ದಿರಲಿಲ್ಲ. ನೋಡೋಣ ಶುಂಠಿ ಇದೆಯೇನಾ ಅಂತ ಅಂದ್ಕೊಂಡು ಬಂದೆ. ನನಗಿಂತ ಮುಂಚೆ ನನ್ನ ಮಗಳೇ ಕೆಲಸ ಶುರು ಹಚ್ಕೊಂಡಿದ್ದಾಳೆ. ಕಾಣಿಸ್ತಾ ಇದೆಯಾ? ಏನು ಜಂಪ್ ಮಾಡ್ತಾ ಇದೆಯಲ್ಲ ಕಪ್ಪೆ ಥರ? ಹಾಂ, ಜಂಪ್ ಅಂತು. ಆಲ್ಮೋಸ್ಟ್ ಶುಂಠಿ ಹಾಕೋದಕ್ಕೆ ಒಂದು 70% ಕೆಲಸ ಮುಗ್ದಿದೆ ಅಂತ ಹೇಳ್ಬೋದು. ಇನ್ನು ಬೆಡ್ ರೆಡಿ ಮಾಡಿ ಹುಲ್ಲು ಹಾಕಿ ಶುಂಠಿ ಹಾಕಿದರೆ ಶುಂಠಿ ಕೆಲಸ ಹಾಕೋದು ಮುಗಿಯುತ್ತೆ. ಎಲ್ಲ ಬೇಸೆ ಹೊಡಿಸಿ ಸಿಂಗಲ್ ನೇಗ್ಲು ಹಾಕ್ಸಿ ಇವಾಗ ಟ್ರೆಂಚ್ ಓಪನ್ ಮಾಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಇವತ್ತಿಗೆ ಮುಗಿಯುತ್ತೆ. ನೆನ್ನೆ ನೈಟಿಂದನೂ ಕೆಲಸ ಶುರು ಮಾಡಿದ್ದಾರೆ. ಇಟಾಚಿ ಅವರು ನೈಟ್ 10 ಗಂಟೆಗೇನೋ ಬಂದಿದ್ದರು. ಇವಾಗ ಟೈಮ್ ಈಗ ಟೈಮ್ 9:15.
ಇನ್ನೂ ಕೆಲಸ ಮುಗ್ದಿಲ್ಲ, ಮಧ್ಯಾಹ್ನ ತನಕ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇದೆಲ್ಲ ಆಯ್ದಿದ್ವಿ. ಇದು ನೆಕ್ಸ್ಟ್ ಇನ್ನೊಬ್ರು ಬಂದಿದ್ರು ಅಂತ ಅವ್ರಿಗೆ ಕಿತ್ಕೊಟ್ಟಿದ್ವಿ, ಅದನ್ನು ಆಯ್ದಿಲ್ಲ. ಇನ್ನೂ ಶುಂಠಿ ಎಲ್ಲ ಹಾಗೇ ಇದೆ. ಅಲ್ಲ ಬಿಸಿಲಿಗೆ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಎಷ್ಟೊಂದಿದೆ ಅಂತಂದರೆ ಇದೇ ಒಂದು ದಿನ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆಯೋದೇನೆ. ನನ್ನ ಮಗಳು ಆಯ್ತಾ ಇದ್ದಾಳೆ. ಆಯ್ದು ಎಷ್ಟೊತ್ತಾಗುತ್ತೆ, ಒಂದು ಸ್ವಲ್ಪ ಹೊತ್ತು ಆಯ್ದು ಬಿಸಿಲು ಜಾಸ್ತಿ ಆದ ತಕ್ಷಣ ಮನೆಗೆ ಹೋಗ್ತೀವಿ. ಇವಾಗ ತೋಟ ಅಲ್ವಾ, ಆ ಮರಗಳಿರುತ್ತೆ, ನೆರಳಿದೆ, ಹಾಗಾಗಿ ಇದ್ದೀವಿ. ನೋಡಿ ಶುಂಠಿ ಎಷ್ಟೊಂದು ಕಾಣಿಸ್ತಾ ಇದೆ ಅಂತ. ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಹೋಗ್ತೀವಿ. ಏನಮ್ಮ ಶುಂಠಿ? ಹ್ಞೂ ಅಪ್ಪರ ಶುಂಠಿ. ಚೀಲ ತಾಂಬರನಾ? ನೀನು ಆಯ್ತಾ ಇರ್ತೀಯಾ? ನಾನು ಆಯ್ತೀನಿ, ಬಾಯ್. ಆವಾಗಿನ್ನೂ ತೋಟಕ್ಕೆ ಹೋಗಿದ್ವಿ, ಕರು ಹೊಸ್ಕೊಂಡಿದೆ ಅಂತ ಫೋನ್ ಬಂದಿತ್ತು. ಹಾಗಾಗಿ ಕರು ಕೊಟ್ಟೋಗೋಣ ಅಂತ ಮತ್ತೆ ವಾಪಸ್ ಇಬ್ಬರು ಮನೆ ಹತ್ರ ಬಂದ್ವಿ. ಮನೆಯಿಂದ ತೋಟಕ್ಕೆ ಬೆಳಗ್ಗೆನೇ ಕಟ್ಟಿದ್ದೆ ಮೇಯೋದಕ್ಕೆ ಅಂತ. ನಾವು ಎಷ್ಟೇ ಸೈಲೇಜ್ ಮೇವು ಏನೇ ಒಣಮೇವು ಹಾಕಿದ್ರೂ ಕೂಡ ಅವಕ್ಕೂ ಒಂದೇ ಹತ್ರ ತಿಂದು ತಿಂದು ಬೋರ್ ಆಗಿರುತ್ತೆ. ಸ್ವಲ್ಪ ಹೊತ್ತು ಮೇಯ್ಲಿ ಅಂತ ನಾನು ಡ್ರಿಪ್ಪಳ್ಳಿ ಹಾಕಿ ಉದ್ದಕ್ಕೆ ಕಟ್ಟೋದ್ರೆ ನಾನು ಬರೋ ಅಷ್ಟರಲ್ಲಿ ಈ ಒಂದು ಹಸು ಕಿತ್ಕೊಂಡು ಮೇಯೋದಕ್ಕೆ ಬೇರೆ ತೋಟಕ್ಕೆ ಹೋಗಿತ್ತು. ಹಾಗಾಗಿ ಅವನ್ನ ಮತ್ತೆ ವಾಪಸ್ ಅವ್ರ ತೋಟದಿಂದ ಹಿಡ್ಕೊಂಬಂದು ನಮ್ಮ ತೋಟಕ್ಕೆ ಕಟ್ಟಿ ಮತ್ತೆ ವಾಪಸ್ ಶುಂಠಿ ಹೊಲಕ್ಕೆ ಬಂದಿದ್ವಿ. ಕರೆಂಟ್ ಬಂದಿತ್ತು, ಬಾವಿ ಲೈನ್ ಕೊಟ್ಟಿದ್ರು, ಹಾಗಾಗಿ ನೀರು ತಿರುವುದಿತ್ತು. ನೀರು ನೋಡ್ಬೋದು ಎಷ್ಟು ಹೋಗ್ತಾ ಇದೆ ಅಂತ. ವೇಸ್ಟಾಗಿ ಹೋಗುತ್ತೆ, ಮತ್ತು ತಿರುವಿ ಹೋಗೋಣ ಅಂತ ಅಂದ್ಕೊಂಡು ನಾನು ಲಡ್ಡು ಇಬ್ಬರು ವಾಪಸ್ ಬಂದ್ವಿ. ಇವತ್ತು ಹೇಗಾಗಿದೆ ಅಂದರೆ ತೋಟದಿಂದ ಮನೆಗೆ ಹೋಗು, ಮನೆಯಿಂದ ತೋಟಕ್ಕೆ ಹೋಗು, ಅದೇ ಆಗಿತ್ತು. ನಡೆದು ಕಾಲೆಲ್ಲ ನೋವು ಬಂದಿತ್ತು. ಇವತ್ತು ಅಪ್ಪ ಬರ್ತಾರೆ ಅಂತ ಗೊತ್ತೇ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು. ಗೊತ್ತಿಲ್ಲ, ಬೆಳಗ್ಗಿಂದ ಮಧ್ಯಾಹ್ನ ತನಕ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ. ನನಗೂ ಕೂಡ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಅಪ್ಪ ಬಂದಾಗಲೇ 1:30 ಆಗಿತ್ತು ಮಧ್ಯಾಹ್ನ. 1:30 ಅಪ್ಪ 5 ಗಂಟೆವರೆಗೂ ಇದ್ದರು. ನಿತ್ಯ ಸ್ಕೂಲಿಂದ ಬರೋದೇ 4:15, 4:30 ಆಗುತ್ತೆ. ಹಾಗಾಗಿ ನಿತ್ಯ ಬರೋವರೆಗೂ ವೆಯ್ಟ್ ಮಾಡ್ತಾ ಇರ್ತಾರೆ. ನಿತ್ಯ ಬಂದಮೇಲೆ ಮಾತಾಡಿಸಿ ಹೋಗೋದು. ಲಡ್ಡು ಅಂತೂ ಮಧ್ಯಾಹ್ನದಿಂದ ಮಾತಾಡ್ತಾನೇ ಇದ್ಲು. ನಾನು ಅವ್ರ ಜೊತೆ ಕೂತ್ಕೊಂಡು ಚೆನ್ನಾಗಿ ಮಾತಾಡಿದೆ. ನನಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕಿತ್ತು. ಮತ್ತು ಅಪ್ಪ ಬಂದಮೇಲೆ ಕೆಲಸ ಏನೂ ಮಾಡಲಿಲ್ಲ. ಹಸುಗೆಲ್ಲ ಮೇವಾಕಿ ನೀರು ಕುಡಿಸಿ ಒಂದು ಹತ್ರ ಕಟ್ಟಿ ಸುಮ್ಮನಾಗಿದ್ದೆ. ಅಡುಗೆ ಕೆಲಸ ಮುಗಿಸ್ಕೊಂಡೆ. ಅಮ್ಮನೇ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು. ಅದಕ್ಕೆ ರೈಸ್ ಮಾಡಿ ಹಪ್ಪಳ ಎಲ್ಲ ತಾಳಿಸ್ದೆ. ಮಧ್ಯಾಹ್ನದ ಊಟ ರೆಡಿ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಅಪ್ಪನ ಜೊತೆ ಕುತ್ಕೊಂಡು ಮಾತಾಡಿದೆ. ಇವಾಗ ಅಪ್ಪ ಹೊರಡೋ ಟೈಮ್ ಆಯಿತು. ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅವ್ರು ಬಂದಾಗಲೇ ಲೇಟ್ ಆಗಿತ್ತು, 1:30 ಆಗಿತ್ತು. ಮತ್ತು ಸಂಜೆಯಲ್ಲೇ ಹೊರಟೇ ಬಿಟ್ರು. ಲಡ್ಡು ಬಂದಾಗ ಸಿಕ್ಕಾಪಟ್ಟೆ ಖುಷಿಯಿಂದ ಮಾತಾಡಿಸ್ತಾಳೆ. ಅವಳಿಗೆ ತುಂಬಾ ಇಷ್ಟ ಅವ್ರ ತಾತ ಅಜ್ಜಿ ಅಂತಂದರೆ. ಹೋಗುವಾಗ ಬಾ ಹೋಗೋಣ ಅಂತಂದರೆ ಬರೋದಿಲ್ಲ ನಾನು, ಅಮ್ಮ ಬಂದಾಗ ಬರ್ತೀನಿ ಅಂತ ಹೇಳ್ತಾಳೆ. ಬಟ್ ನಿತ್ಯ ಆ ಥರ ಇರಲಿಲ್ಲ. ಚಿಕ್ಕವಳಿದ್ದಾಗಿಂದನೂ ಅಪ್ಪ ಅಮ್ಮ ಏನಾದರೂ ನೋಡೋಕೆ ಬಂದರು ಅಂತಂದರೆ ಅವ್ರ ಜೊತೆ ನಾವು ಹೋಗೋಣ ಅಂತ ಅಳ್ತಾ ಇರೋಳು. ಬಟ್ ಇವಳು ಆ ಥರ ಅಲ್ಲ, ತುಂಬ ಖುಷಿಯಿಂದ ಬಾಯ್ ಮಾಡಿ ತಾತ ಬಾಯ್ ಹುಷಾರು, ಹೋಗಿ ಫೋನ್ ಮಾಡಿ ಅಂತ ಹೇಳಿ ಕಳಿಸ್ತಾಳೆ. ಅದು ಇಬ್ಬರಿಗೂ ಸಿಕ್ಕಾಪಟ್ಟೆ ಒಂದೇ ಥರ ಗುಣಗಳಿಲ್ಲ, ತುಂಬ ವ್ಯತ್ಯಾಸ ಇದೆ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.